ಹಾಯ್ ಎವ್ರಿವನ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ನನ್ನ ಮಗಳು ಬಿಸಿಲಲ್ಲಿ ಆಡೋಕ್ಕೆ ಹೋಗಿ ಫುಲ್ ಎಲ್ಲ ಕಪ್ಪಾಗಿದ್ದಾಳೆ ನೋಡಿ. ನಾವು ಆಟ ಆಡೋದು ಮನೆ ಹತ್ರ ಇದ್ದರೆ ಬಿಸಿಲಲ್ಲಿ ಹೋಗಿ ಇದೇ ಅವ್ರ ಕೆಲಸ. ಸೈಕಲ್ ತುಳಿಯೋದು ಈ ಥರ ನೋಡಿ. ಇದರಲ್ಲಿ ಕಟ್ ಮಾಡಿದ್ರೆ ಸಣ್ಣ ಸಣ್ಣದು ವೈಟು ಹುಳ ಕಾಣುತ್ತೆ ಸ್ನೇಹಿತರೆ. ಹಾಗೆ ಹಾಕಿದ್ರೆ ಅದು ಗೊತ್ತೇ ಆಗೋದಿಲ್ಲ. ಸಾಂಬಾರ್ಗೆ ಹಾಕ್ಬಿಡ್ತೀವಿ. ಕಟ್ ಮಾಡಿ ನೋಡಿಬಿಟ್ಟು ಸಾಂಬಾರ್ಗೆ ಏನಾದರೂ ಬೇಯಿಸ್ಕೊಂಡು ರುಬ್ಬಬೇಕಾದ್ರೆ ಒಂದು ಸತಿ ಕಟ್ ಮಾಡಿಬಿಟ್ಟು ನೋಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ನಿನ್ನೆ ತರಕಾರಿ ಗೊಜ್ಜು ಮಾಡಿದ್ದೆ ಅಥವಾ ಗ್ರೇವಿ ಇನ್ಕೊಂಬೋದು ನೀವು. ಒಂಥರ ಗಟ್ಟಿಗೆ ಚೆನ್ನಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ಚಪಾತಿಗೆ, ದೋಸೆಗೆ ಅಥವಾ ರೊಟ್ಟಿಗೆ ಆಗ್ಬೋದು, ಚೆನ್ನಾಗಿರುತ್ತೆ. ನೀವು ಯಾವ ರೀತಿ ಬೇಕೋ ಆ ರೀತಿ ತರಕಾರಿಗಳನ್ನ ಕಟ್ ಮಾಡ್ಕೊಬೋದು. ನಿಮ್ಗೆ ಇಷ್ಟವಾದ ತರಕಾರಿಗಳನ್ನ ಆ್ಯಡ್ ಮಾಡ್ಕೊಬೋದು ಸ್ನೇಹಿತರೆ. ಓಕೆ, ಕಂಪ್ಲೀಟಾಗಿ ಆಗಿದೆ. ಈಗ ತರಕಾರಿ ಗೊಜ್ಜು ಕೂಡ ರೆಡಿ ಆಯಿತು ಸ್ನೇಹಿತರೆ. ಈಗ ಗೊಂಬೆನ ನನ್ನ ಮಗಳು ಪ್ರೀವಿಯಸ್ ಬ್ಲಾಗಲ್ಲಿ ನೋಡಿರ್ಬೋದು ನೀವು, ಎಲ್ಲ ಕಿತ್ತಾಕ್ಬಿಟ್ಟಿದ್ದಾಳೆ ಅಂತ ಹೇಳಿದ್ನಲ್ಲ, ಅದನ್ನು ಕೈಯಲ್ಲೇ ಸ್ಟಿಚ್ ಮಾಡ್ತಾಯಿದ್ದೀನಿ ನಾನು. ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದೆ. ಚೆನ್ನಾಗಿ ಬರಲ್ಲ ಅಂದ್ಕೊಂಡಿದ್ದೆ, ಬಟ್ ಚೆನ್ನಾಗಿ ಬಂದಿದೆ. ಗೊಂಬೆ ಕೂಡ ಚೆನ್ನಾಗಿ ಕಾಣ್ತಾ ಇದೆ ನೋಡಿದ್ರೆ. ತಿರ್ಗಾ ಮತ್ತೆ ಹಾಳು ಮಾಡಿಬಿಡ ಸ್ಮಿತಾ ಅಂತ ಹೇಳಿದ್ದೀನಿ. ಎಷ್ಟು ಹೇಳಿದ್ರು ಅಷ್ಟೇ. ಅವಳು ಆಚೆಗಡೆ ಏನಾದರೂ ನೋಡ್ಕೊಂಬಂದಿರ್ತಾಳೆ ಅಂದರೆ, ಅವ್ರ ಸ್ಕೂಲಲ್ಲಿ ಏನಾದರೂ ಇವಾಗ ಕೃಷ್ಣ ಜನ್ಮಾಷ್ಟಮಿ ಆಗ್ಬೋದು ಅಥವಾ ಏನಾದರೂ ಇವೆಂಟ್ ಮಾಡಿದಾಗ ಅದು ನೋಡ್ಕೊಂಬಂದಿರ್ತಾಳೆ ಅಂದರೆ ಬಂದು ಇದ್ರ ಮೇಲೆ ಪ್ರಯೋಗ ಮಾಡ್ತಾ ಇರ್ತಾಳೆ. ಆವಾಗ ಅದನ್ನು ಕೆಲವೊಮ್ಮೆ ಬ್ಯಾಟ್ ಮಾಡ್ಕೊಳೋದು, ಹಾಳು ಮಾಡೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾಳೆ. ಬಟ್ ಏನು ಮಾಡೋದಕ್ಕಾಗುತ್ತೆ, ಸ್ಟಿಚ್ ಮಾಡಲಿ. ನನಗೇನು ಅಂದರೆ ಅಳ್ತಾ ಇರ್ತಾಳೆ, ಮನೆಯೆಲ್ಲ ತೆಗೆದು ಈ ಥರ ಹಾಳು ಮಾಡೋದು ನನಗಿಷ್ಟ ಆಗಲ್ಲ. ಅಂದ್ರೂ ನಾನು ಹೇಳ್ತಾ ಇರ್ತೀನಿ ಆ ಥರ ಮಾಡಬಾರ್ದು ಅಂತ. ಬಟ್ ಮಾಡೋ ರೀತಿಯೇ ಮಾಡ್ತಾ ಇರ್ತಾರೆ. ಕೆಲವೊಮ್ಮೆ ಆಗಿಬಿಡುತ್ತೆ. ನಾನೇ ಎತ್ತಿಡಬೇಕು, ನಾನೇ ಅದನ್ನು ಕ್ಲೀನ್ ಮಾಡಿ ರೆಡಿ ಮಾಡಬೇಕು ಅಂದರೆ ತುಂಬ ಬೇಜಾರು ಅನಿಸ್ಬಿಡುತ್ತೆ ಕೆಲವೊಮ್ಮೆ ಅಷ್ಟೇ. ಹಾಗೆ ಸ್ನೇಹಿತರೆ ನೋಡ್ಬೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಂದರೆ ತುಂಬ ಚೆನ್ನಾಗಿತ್ತು. ಬಟ್ ಹೂವು ಆಗಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಹಣ್ಣೆಲೆ ಆಗಿತ್ತು ಬುಡದ ಹತ್ರ. ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ನೈಟೇ ಎತ್ತಿಟ್ಬಿಡ್ತೀನಿ. ಹಾಗೆ ಇದ್ದರೆ ಎಲ್ಲ ಹಾಳಾಗ್ಬಿಡುತ್ತೆ. ಅದನ್ನು ಕೂಡ ರೆಡಿ ಮಾಡ್ಕೊಂಡ್ವಿ. ಈ ಥರ ರೆಡಿ ಮಾಡಿ ಎತ್ತಿಟ್ಕೊಳೋದ್ರಿಂದ ಬೆಳಗ್ಗೆ ಬೇಗ ಅಡುಗೆ ಮಾಡೋದಕ್ಕಾಗ್ಬೋದು, ಬೇಗ ಕಟ್ ಮಾಡೋದಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ನೋಡ್ಬೋದು ನೀವು. ಈ ಥರ ತುಂಬ ಚೆನ್ನಾಗಿತ್ತು. ನಾಟಿ ಸೊಪ್ಪು ಯಾವುದೇ ರೀತಿ ನೀರು ಹಾಕಿರಲಿಲ್ಲ. ನೀರು ಹಾಕಿರುತ್ತಂದರೆ ಅದು ಇರಲ್ಲ, ಬೇಗ ಕೊಳ್ತೋಗ್ಬಿಡುತ್ತೆ. ಬಟ್ ಇದು ನೀರು ಹಾಕಿರಲಿಲ್ಲ, ಹಣ್ಣೆಲೆ ಬಿದ್ದಿತ್ತು ಬುಡದ ಹತ್ರ. ಅದನ್ನೆಲ್ಲ ತೆಗ್ದಾಕ್ತೆ. ಇದು ಬೇರನ್ನ ತೆಗ್ದಿಡಲ್ಲ, ಕವರ್ಗೆ ಎತ್ತಿಡೋದ್ರಿಂದ ನಾನು ಬೇರು ತೆಗೆದುಬಿಟ್ರೆ ಒಣಗಿಬಿಡುತ್ತೆ. ಹಾಗೆ ನಿನ್ನೆ ಅದನ್ನು ಕೂಡ ಕ್ಲೀನ್ ಮಾಡ್ತಾಯಿದ್ದೀವಿ. ನಮ್ಮ ಸ್ಮಿತಾಗೆ ಏನಾನು ಒಂದು ಮಾಡ್ತಾ ಇರುತ್ತೆ ಬಂದು ನಾನು ಮಾಡ್ತಾ ಇದ್ದಾಗ. ಅವ್ರದ್ದು ಹಾಗೇ ನಡೀತಾ ಇರುತ್ತೆ. ಏನೂ ಮಾಡೋದಕ್ಕಾಗಲ್ಲ ಕೆಲವೊಮ್ಮೆ. ಸರಿ ಅಂತ ನಾವೇ ಸುಮ್ಮನಾಗ್ಬಿಡ್ಬೇಕು, ಹಂಗಾಗುತ್ತೆ ಒಂದೊಂದು ಸತಿ. ಹಾಗೆ ನಿನ್ನೆ ಸ್ವಲ್ಪ ಟೊಮೊಟೊ ನೋಡಿ ಎಲ್ಲ ನಾನೊಂಥರ ಎತ್ತಿಟ್ಟಿದ್ರೆ ನಾನು ನೀಟಾಗಿ ಎತ್ತಿಟ್ಟಿಲ್ಲ ಅಂದ್ಬಿಟ್ಟು ಈ ಥರ ಜೋಡಿಸ್ತಾ ಇದ್ದಾರೆ ತೆಗೆದುಬಿಟ್ಟು ಎಲ್ಲ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.